ಹರೇ ನಮ. ನನ್ನ ಎಲ್ಲ ಆತ್ಮೀಯ ಮಿತ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹಾಯ್, ಹಲೋ, ಹೇಗಿದ್ದೀರಾ ಎಲ್ಲರೂ? ಇವಾಗ ನೀವು ನೋಡ್ತಾ ಇರೋದು ಕೋಟಿತೀರ್ಥ ಕೋಟಿಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂಥ ಸರೋವರ. ಇದು ಕೋಟಿ ತೀರ್ಥ ಅಂತ ಅನಿಸ್ಕೊತದೆ. ಈ ಕೋಟಿ ತೀರ್ಥದಲ್ಲಿ ಬೆಳಗ್ಗಿನ ಜಾವದಲ್ಲಿ ಮುಕ್ಕೋಟಿ ದೇವತೆಗಳು ಬಂದು ಸ್ನಾನ ಮಾಡ್ತಾರಂತೆ. ಮೊದಲಿಂದನೂ ಪ್ರತೀತಿ ಇದೆ. ಇಲ್ಲಿ ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಹೋಗೋ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಯಾಕಂದರೆ ಇದು ಬಹಳ ಈ ಕುಂದಾಪುರದ ಹತ್ತಿರವಾದಂಥ ಒಂದು 3-4 ಕಿಲೋಮೀಟ್ರದಿಂದ ದೂರ ಇರೋ ಅಂತರದಲ್ಲಿ ಒಂದು ಸ್ವಲ್ಪ ಎಕ್ಸ್ಟೆನ್ಷನಲ್ಲಿದೆ ಅಂತ ಅನ್ಕೋಬೋದು. ಆದರೆ ಇಷ್ಟು ದೊಡ್ಡ ಸರೋವರ ನೋಡಿದ್ದು. ಇಲ್ಲಿಂದ ನಾವು ಎಂಟ್ರೆನ್ಸ್ ತಗೊಂಡು ಬಂದ್ವಿ. ಇಲ್ಲಿಂದ ಬಂದದ್ದೇ ಇಲ್ಲಿ ನಾವು ಸರೋವರದಲ್ಲಿ ಇಳಿದಿದ್ದೀವಿ. ಇಲ್ಲಿ ಸರೋವರದಲ್ಲಿ ನೀವೆಲ್ಲ ನೋಡ್ಕೋಬೋದು. ನೋಡಿ, ಮಧ್ಯದಲ್ಲಿ ಒಂದು ವಸವನ್ನು ಕೊಡಿಸಿದ್ದಾರೆ. ಅಲ್ಲೇ ಮುಂದುಗಡೆ ರುದ್ರದೇವರ ದೇವಸ್ಥಾನ ಇತ್ತು ಮೊದಲಿಗೆ ಅಂತ ಹೇಳ್ತಾರೆ. ಅದು ಇವಾಗ ಇಲ್ಲ. ಅದು ಕೋಟಿಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಮೇಲೆ ಇರೋದು. ನಾನು ಕರ್ಕೊಂಡು ಹೋಗ್ತೀನಿ ಆಮೇಲೆ ಎಲ್ರಿಗೂ ತೋರಿಸ್ತೇನೆ. ಈ ಕೋಟಿ ತೀರ್ಥದ ಪ್ರಾಮುಖ್ಯತೆ ಏನು ಅಂತಂದರೆ, ಈ ವರ್ಷ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಗಂಗಾದೇವಿ ಸಾನ್ನಿಧ್ಯ ಇರ್ತದೆ ಇಲ್ಲಿ ಅಂತ ಹೇಳ್ತಾರೆ. ಈ ಮಾಸದಲ್ಲೇ ಗಂಗಾ ಸಾನ್ನಿಧ್ಯ ಇರ್ತದಂತೆ, ಚಾತುರ್ಮಾಸ್ಯದಲ್ಲಿ. ಇವತ್ತು ಏನೋ ದೇವ್ರ ದಯೆ ಅನ್ಬೇಕು. ನನ್ನ ಅಫಿಷಿಯಲ್ ವರ್ಕಿಗೆ ನಾನು ಬಂದಿದ್ದೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಭೀಮನಕಟ್ಟೆ ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ. ಒಂದು ಪವಾಡ ಸದೃಶವಾಗಿ ನನಗೆ ಆನ್ ದಿ ವೇ ಸಿಕ್ತು. ನಾನು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿ ಒಂದು ಸ್ನಾನ ಮಾಡಿ ಧನ್ಯನಾದೆ. ಅದನ್ನು ನೀವುಗಳ ಜೊತೆಗೆಲ್ಲ ಹಂಚ್ಕೋಬೇಕು. ನೀವುಗಳು ನೋಡಿ ಇದನ್ನು ಪುನೀತರಾಗಬೇಕು ಅನ್ನೋದು ಒಂದು, ನಾನು ನೋಡಿರೋದನ್ನು ನೀವು ಎಲ್ಲ ನೋಡಲಿ ಅಂತ ಅದೊಂದು ಅಪೇಕ್ಷೆ ನನಗೆ. ಸೊ ನೀವೆಲ್ಲ ನೋಡಿ ಆನಂದ ಪಡಿ, ಮತ್ತೆ ಬಂದು ಹೋಗಿ. ಇಲ್ಲಿ ಇರೋವಂಥ ವಾತಾವರಣ ನೀವು ಸುತ್ತಮುತ್ತಲೂ ನೋಡ್ಬೋದು. ಎಷ್ಟು ರಮಣೀಯವಾಗಿದೆ ನೋಡಿ. ಇಲ್ಲಿ ನೋಡಿ, ಎಲ್ಲ ತೆಂಗಿನ ಮರಗಳು ಎಲ್ಲ ಸುತ್ತಲೂ, ಎಲ್ಲ ಥರದ ಗಿಡಗಳು, ಮಧ್ಯದಲ್ಲಿ ಕೋಟಿ ತೀರ್ಥ. ಅದು ಒಂದು ಅದ್ಭುತವಾದಂಥ ನಿಮಗೆ ವ್ಲಾಗ್ ಕೊಡುತ್ತೆ. ಒಂದು ಸೂಪರ್ ಆದಂಥದ್ದು ನಿಮಗೆ ಖುಷಿ ಕೊಡುತ್ತೆ. ಚಿಲ್ ಮಾಡಿ ಎಲ್ಲರೂ ಅಲ್ಲಿ ಇಲ್ಲಿ ಅಡ್ಡಾಡಿ, ನಿಮ್ಮ ದುಡ್ಡನ್ನು ಖರ್ಚು ಮಾಡಿ, ದುಡ್ಡಿಂದ ಉರುಳಾಡಿ ಅಡ್ಡಾಡೋದಕ್ಕಿಂತ ಕ್ಷೇತ್ರ ಯಾತ್ರೆಗಳನ್ನು ಮಾಡಿ ಧನ್ಯರಾಗಿ ಅಂತ ಹೇಳ್ತಾ, ಬಾಯ್ ಬಾಯ್. ಸಿ ಯು ದ ಸೂನ್.